ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಹಿರಿಯರೇ, ಅನುದಿನ ನೀವು ನಾನು ಸೇರಿಕೊಂಡು ಪರಲೋಕದ ಅರಸನ ಹಿತನುಡಿಗಳನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ಪ್ರತಿನಿತ್ಯ ದೇವರು ನಮ್ಮನ್ನು ಆಧರಿಸಿ ಸಂತೈಸಿ ಆತ್ಮೀಕವಾಗಿ ಬೆಳೆದು ಲೌಕಿಕವಾಗಿ ಎದುರಾಗುವ ಕಷ್ಟಗಳನ್ನು, ಕಣ್ಣೀರುಗಳನ್ನು, ಪ್ರಯಾಸಗಳನ್ನು, ಹೋರಾಟಗಳನ್ನು ದೇವರ ವಾಕ್ಯದ ಶಕ್ತಿಯಿಂದ ಎದುರಿಸುವುದಕ್ಕೆ ಕನ್ನಡ ಭಾಷೆಯಲ್ಲಿ ಸರಳ, ಸ್ಪಷ್ಟ, ನಿರಂತರವಾದಂಥ ವಿಡಿಯೋಗಳನ್ನು ಈ ಚಾನಲಲ್ಲಿ ನೀವು ಹೊಂದಿಕೊಳ್ಳುತ್ತಾ ಇದ್ದೀರಾ. ನಿಮ್ಮ ಪ್ರೀತಿ, ಅಭಿಮಾನ ಅನೇಕರಿಗೆ ಈ ಚಾನಲ್ ಬಗ್ಗೆ ಹೇಳುತ್ತಾ ಇರುವುದಕ್ಕಾಗಿ ನಾನು ಸಂತೋಷಿಸುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗಿನ್ನೂ ಏನಾದರೂ ಪ್ರಶ್ನೆಗಳು, ಯಾವುದಾದರೂ ವಿಷಯದ ಮೇಲೆ ನಿಮಗೆ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದರೆ ದಯಮಾಡಿ ನನಗೆ ವಾಟ್ಸಪ್ ಮಾಡಿ. ನಾನು ಆ ವಿಷಯದ ಮೇಲೆ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತೇನೆ. ನನ್ನ ಪ್ರಿಯ ದೇವಜನರೇ, ಇವತ್ತಿನ ಸಂದೇಶ ನನಗೆ ಕೆಲವು ಆಲೋಚನೆಗಳು, ಇಷ್ಟು ದಿನ ಯಾಕೆ ನಾನು ಈ ವಿಡಿಯೋ ಮಾಡಲಿಲ್ಲ, ಯಾಕೆ ಈ ವಿಷಯನ ಬಿಟ್ಬಿಟ್ಟೆ ಅನ್ನುವಂಥ ರೀತಿಯಲ್ಲಿ ನನಗೆ ಅನ್ನಿಸ್ತಾ ಇತ್ತು. ಆ ವಿಷಯನೇನೆಂದರೆ CCTV ಕ್ಯಾಮರಾ. ಏನು CCTV ಕ್ಯಾಮರಾ ಅಂದರೆ, ಮೊದಲು ಏನು ಬ್ಯಾಂಕ್ಗಳಲ್ಲಿ ಕಳ್ಳತನ ಆಗದಿರಾ ಹಣ, ಲಾಕರು ಇವುಗಳನ್ನು ಕಾಪಾಡಲಿಕ್ಕೆ ಒಂದು CCTV ಕ್ಯಾಮರಾನ ಇಡ್ತಾ ಇದ್ದರು. ಆದರೆ ಈಗ CCTV ಕ್ಯಾಮರಾಗಳು ಸುರಕ್ಷತೆಗಾಗಿ, ಸೇಫ್ಟಿಗಾಗಿ ಮತ್ತು ಅವರ ಒಂದು ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಕಳ್ಳರಿಂದ, ಕೆಟ್ಟವರಿಂದ, ಇಲ್ಲವೇ ಯಾವ ಕ್ರೂರ ಮೃಗಗಳಿಂದ ಆಪತ್ತುಗಳು ಬರುವುದನ್ನು ನೋಡುವುದಕ್ಕೆ ಉಪಯೋಗಿಸುವುದೇ CCTV ಕ್ಯಾಮರಾ. ನೀವು ನೋಡುವಾಗ ಈಗ ತೋಟಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ, ಮನೆಗಳ ಹತ್ರ, ಗೇಟ್ಗಳ ಹತ್ರ, ರೋಡುಗಳಲ್ಲಿ, ಮುಖ್ಯವಾದ ಉದ್ಯಾನವನ ವನಗಳಲ್ಲಿ ಎಲ್ಲ ಕಡೆ CCTV. ಅದನ್ನು ನೋಡಿದ್ರೆ ಕಳ್ಳರಿಗೂ ಭಯ, ಜನರಿಗೂ ಭಯ. ನಾನು ಮಾಡ್ತಾ ಇರೋದು ತೋರಿಸ್ಕೊಟ್ಬಿಡುತ್ತೆ, ನಾನು ಮಾಡ್ತಾ ಇರೋದು ಅದು ರೆಕಾರ್ಡ್ ಮಾಡಿಬಿಡುತ್ತೆ, ನಾನು ಮಾಡ್ತಾ ಇರೋಂಥ ಕಾರ್ಯಗಳನ್ನು ಬೇರೆಯವ್ರಿಗೆ ತಿಳಿಸ್ಬಿಡುತ್ತೆ. ಯಾಕೆಂದರೆ ಮನೆಯಲ್ಲೇ ಕುಳಿತುಕೊಂಡು ಯಾವುದೋ ಊರಲ್ಲಿ, ಯಾವುದೋ ಸ್ಥಳದಲ್ಲಿ ನಿಮ್ಮ ಮನೆ ಹತ್ರ ಏನು ನಡೀತಾ ಇದೆ, ಎಲ್ಲೇನು ನಡೀತಾ ಇದೆ ನೋಡಲಿಕ್ಕೆ ಸಾಧ್ಯವಾಗಿರುವಂಥ CCTV ಕ್ಯಾಮರಾದ ಕುರಿತಾಗಿ ನಾವಿಷ್ಟೊಂದು ಭಯಪಡುವುದು, ಧೈರ್ಯ ಹೊಂದಿಕೊಳ್ಳುವುದು ಉಪಯೋಗವಾಗಿರುವುದಿರುವಾಗ CCTVಗಿಂತ ಹೆಚ್ಚಾದ ಕೃತ್ಯಗಳು ಬೈಬಲಲ್ಲಿ ನಮಗೆ ತಿಳಿಸ್ತಾ ಇದೆ. ಇವತ್ತು ಅನೇಕ ಆಲೋಚನೆಗಳಿದ್ದಾವೆ. ದಯಮಾಡಿ ಕೊನೆವರೆಗೂ ವಿಡಿಯೋ ನೋಡಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ನಾವು ನೋಡುವಾಗ ಎಲ್ಲ ಕಡೆ ಮನೆ, ಅಂಗಡಿ, ಕಚೇರಿಗಳು, ರಸ್ತೆಗಳು ಎಲ್ಲ ಕಡೆ ಈ CCTV ಕ್ಯಾಮ್ರಾಗಳು ಹಾಕ್ತಾರೆ. ಯಾಕೆಂದರೆ ಕಳ್ಳತನ ಆಗೋದು, ತಪ್ಪಾಗೋದು, ಸುರಕ್ಷತೆಗಾಗಿ, ತಿಳಿಯುವುದಕ್ಕಾಗಿ ಎಲ್ಲವನ್ನೂ ಮಾಡ್ತಾರೆ. ದೇವರ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾ ಇದೆ, ಹಾಗೆ ದೇವರ ಕಣ್ಣುಗಳು ಎಲ್ಲ ಕಡೆ ಇರುತ್ತದೆಂದು ದೇವರ ವಾಕ್ಯ ಹೇಳುತ್ತದೆ. ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಹಲ್ಲೆಲೂಯ, ಕರ್ತನಾಮಕ್ಕೆ ಸ್ತೋತ್ರ. ಇಲ್ಲಿ ಒಂದು ಪದ ಹೇಳಲ್ಪಟ್ಟಿದೆ, ಎಲ್ಲೆಲ್ಲಿಯೂ. ಯಾರದು? ದೇವರ ದೃಷ್ಟಿ ಎಲ್ಲೆಲ್ಲಿಯೂ. CCTV ಕ್ಯಾಮರಾಗಳು ಎಲ್ಲಂದರಲ್ಲಿರ್ತವ? ಇಲ್ಲ. ಎಲ್ಲಿ ಮುಖ್ಯನೋ, ಎಲ್ಲಿ ಆಪತ್ತೋ, ಎಲ್ಲಿ ಅಸುರಕ್ಷತೆ ಇದೆಯೋ, ಕಂಪನಿಗಳು, ಫ್ಯಾಕ್ಟ್ರಿಗಳು, ಮನೆಗಳು, ಹೊಲಗಳು, ರೋಡುಗಳು, ತಿರುವುಗಳು ಈ ಕಡೆ ಇಡುತ್ತಾರೆ ಹೊರತು ಎಲ್ಲ ಕಡೆಯಲ್ಲಿ CCTV ಕ್ಯಾಮರಾ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ CCTV ಕ್ಯಾಮರಾಗಳಿಗೆ ಮಿತಿ ಇದೆ, ಆದರೆ ದೇವರ ದೃಷ್ಟಿಗೆ ಮಿತಿ ಇಲ್ಲ, ಪರಿಮಿತಿ ಇಲ್ಲ. ಅದು ಹೆಚ್ಚಾದದ್ದು. ದೇವರ ವಾಕ್ಯ ಹೇಳುತ್ತದೆ, CCTV ಕ್ಯಾಮರಾ ಕೆಲವು ಕಡೆ ಇದೆ, ಕೆಲವುಗಳನ್ನು ಮಾತ್ರ ನಿಮಗೆ ತೋರಿಸುತ್ತದೆ. ಆದರೆ ದೇವರ ಕಣ್ಣುಗಳು, ಅಂದರೆ ದೇವರ CCTV ಅನ್ನುವಂಥವುಗಳು ಅದು ಎಲ್ಲ ಕಡೆಯಲ್ಲಿ ಇರುತ್ತದೆ ಎಂಬುದಾಗಿ, ಕತ್ತಲಲ್ಲಿಯೂ, ಕಷ್ಟದಲ್ಲಿಯೂ, ಕಣ್ಣೀರಿನಲ್ಲಿಯೂ, ಅದು ಯಾವುದೇ ಅಸುರಕ್ಷಿತವಾದ ಸ್ಥಳಗಳಲ್ಲಿಯೂ, ದೂರಗಳಲ್ಲಿಯೂ, ಕಿರಿದಾದ ಸ್ಥಳಗಳಲ್ಲಿಯೂ, ಹೊಲಗಳಲ್ಲಿಯೂ, ಕಾಡುಗಳಲ್ಲಿಯೂ, ಮೇಡು ಗುಡ್ಡಗಳಲ್ಲಿ, ಇನ್ನು
ಇನ್ನು ಮುಂದೆ ನಾನು ಹೇಳುತ್ತೇನೆ. ಮೊದಲನೇ ವಿಚಾರ, CCTV ಕ್ಯಾಮ್ರಾಗಳು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ಕಣ್ಣುಗಳು, ದೇವರ CCTV ಕ್ಯಾಮ್ರಾ ಎಲ್ಲ ಕಡೆ ಇರುತ್ತದೆ ಎಂದು ಈ ಜ್ಞಾನೋಕ್ತಿ. ದೇವರ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆಲ್ ಓವರ್ ದಿ ಅರ್ತ್. ಭೂಮಿಯ ಮೇಲೆ ಮಾತ್ರ ಅಲ್ಲ, ಏನು ಸರ್ವ ಗ್ರಹಗಳ ಮೇಲೆಯೂ, ನಕ್ಷತ್ರಗಳ ಮೇಲೆಯೂ, ಸೌರಮಂಡಲದ ಮೇಲೆಯೂ, ಲೋಕದ ಎಲ್ಲ ಕಡೆಯಲ್ಲಿ, ಸರ್ವ ಲೋಕದ ಮೇಲೆಯೂ. ಕೇವಲ ಈ ಲೋಕ ಮಾತ್ರ ಅಲ್ಲ, ಭೂಲೋಕ, ಪರಲೋಕ, ನರಕ ಎಲ್ಲ ಕಡೆಯೂ ಆತನ ದೃಷ್ಟಿ ಇದೆ. ನೋಡಿದ್ರ ದೇವರ ಕಣ್ಣುಗಳ ಶಕ್ತಿಯನ್ನು ನೋಡಿದ್ರ, ದೇವರ ಕಣ್ಣುಗಳ ಶಕ್ತಿಯನ್ನು ನೋಡುವಾಗ ಒಂದು ವೇಳೆ CCTV ಕ್ಯಾಮ್ರಾ ಬ್ಲರ್ ಆಗ್ಬೋದು, ಕ್ಲಿಯರ್ ಇಲ್ಲದೆ ಹೋಗ್ಬೋದು, ಆದರೆ ದೇವರ ದೃಷ್ಟಿ, ದೇವರ CCTV ಕ್ಯಾಮ್ರಾ ಅನ್ನುವಂಥದ್ದು ಎಲ್ಲ ಕಡೆಯಲ್ಲಿಯೂ ಎಲ್ಲೆಲ್ಲಿಯೂ ಇರುವುದು. ಆತನು ಕೇವಲ ಕೆಟ್ಟವರ ಮೇಲೆ ಗಮನ ಅಲ್ಲ, ಆತನು ಒಳ್ಳೆಯವರನ್ನೂ ಗಮನಿಸುತ್ತಾನೆ. ಕಳ್ಳರು ಬರ್ತಾರೆ ಅಂತ ಮಾತ್ರ ಅಲ್ಲ, ನಮ್ಮವರೇನಾದರೂ ಬರ್ತಾರಾ ಅಂತ ಕೂಡ ನಾವು ಗಮನಿಸ್ತಾ ಇರ್ತೇವೆ. ನನ್ನ ಪ್ರಿಯ ದೇವಜನರೇ, ದೇವರು ಎಷ್ಟು ಒಳ್ಳೆಯವನಲ್ಲವಾ. ದೇವರು ನಿಮ್ಮನ್ನು, ನನ್ನನ್ನು ನೋಡುತ್ತಿದ್ದಾರೆ, ಕೆಟ್ಟವರನ್ನೂ ನೋಡುತ್ತಾನೆ, ಒಳ್ಳೆಯವರನ್ನು ದೇವರು ನೋಡುತ್ತಾ ಇದ್ದಾರೆ. ಅದರರ್ಥ ದೇವರ ಕಣ್ಣುಗಳು ಕಳ್ಳರಿಗಾಗಿ ಮಾತ್ರ ಅಲ್ಲ, ಕೆಟ್ಟದ್ದಕ್ಕಾಗಿ ಮಾತ್ರ ಅಲ್ಲ, ಯಾವುದೋ ಅಸಂಬಂಧವಾದ ಕಾರ್ಯಗಳಿಗಾಗಿ ಮಾತ್ರ ಅಲ್ಲ, ಆತನ ಕಣ್ಣುಗಳು ಒಳ್ಳೆಯವರ ಮೇಲೂ ಕೂಡ ಇರುತ್ತದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಹೇಳ್ತಾ ಇರುವಂಥದ್ದು ಎಲ್ಲ ಕಡೆಯೂ ಕರ್ತನ ಕಣ್ಣು. ಎರಡನೇದಾಗಿ ನೋಡುವಾಗ ಆ CCTV ಕ್ಯಾಮ್ರಾಕ್ಕೆ ಒಂದು ಆ್ಯಂಗಲ್ ನೀವು ತೋರಿಸಿದರೆ ಕೆಲವು 360 ಡಿಗ್ರಿ ಇದ್ದಾವೆ, ಆದರೂ ಕೂಡ ಕೆಲವು ಏರಿಯಾಗಳನ್ನು ಅದು ಕವರ್ ಮಾಡಲ್ಲ. ಗೋಡೆ ಇತ್ತು ಅಂದರೆ ಗೋಡೆಗೆ ಆ ಕಡೆ ನೋಡೋಕ್ಕಾಗಲ್ಲ ಅಲ್ವಾ, ಗೋಡೆ ಆಚೆ ನೋಡೋಕ್ಕಾಗಲ್ಲ, ಏನಾದರೂ ಅಡ್ಡ ಇಟ್ಕೊಂಡು ಬಂದರೆ ನೋಡೋಕ್ಕಾಗಲ್ಲ. ಯಾಕೆಂದರೆ ಅದರ ಹಿಂದೆ ಏನಿದೆ ಅಂತ ನೋಡೋಕ್ಕೆ CCTV ಕ್ಯಾಮ್ರಾಗೆ ಆಗೋದಿಲ್ಲ. ಆದರೆ ದೇವರ ಕಣ್ಣು ಗೋಡೆ ಅಡ್ಡ ಇರಲಿ, ಬೆಟ್ಟ ಅಡ್ಡ ಇರಲಿ, ಬಸ್ಸುಗಳ ಅಡ್ಡ ಇರಲಿ, ಮನೆಗಳ ಅಡ್ಡ ಇರಲಿ, ಪಟ್ಟಣಗಳ ಅಡ್ಡ ಇರಲಿ, ಯಾವುದಿದ್ರೂ ದೇವರ ದೃಷ್ಟಿ ಅದರಲ್ಲಿ ಹಾದು ಹೋಗುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುತ್ತದೆ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 2ನೇ ವಚನ, ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ರಹಸ್ಯನೇ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ, ಕಳ್ಳರಿಗೆ ಗೊತ್ತು CCTV ಕ್ಯಾಮರಾಗಳನ್ನು ಎಲ್ಲೋ ವೈರ್ ಕಟ್ ಮಾಡಿದ್ರೆ, ಎಲ್ಲೋ ಅದನ್ನು ಹೇಗೆ ಅಡ್ಡ ಇಡಬೇಕು, ಹೇಗೆ ಬಚ್ಚಿಟ್ಕೊಂಡು ಹೋಗಬೇಕು. ಕೆಲವು ಸಾರಿ ಮಾಸ್ಕ್ಗಳನ್ನು ಹಾಕ್ಕೊಂಡು ಹೋಗ್ತಾರೆ, ಕೆಲವು ಸಾರಿ ಏನು ಕಾಣಿಸದ ಹಾಗೆ ಹಾಕ್ಕೊಂಡು ಹೋಗ್ತಾರೆ. CCTV ಕ್ಯಾಮ್ರಾ ಯಾವುದೋ ಒಂದು ವ್ಯಕ್ತಿ ಬಂದರು, ಒಂದು ಬುರ್ಕ ಹಾಕ್ಕೊಂಡು ಬಂದರು, ಎಲ್ಲ ಮುಖ ಮುಚ್ಕೊಂಡು ಬಂದರು, ಈ ಏನೋ ವ್ಯತ್ಯಾಸವಾಗಿ ಕಳ್ಳರು ಮಾಡ್ತಾರೆ. ಅದೆಲ್ಲ ಮಾಡಿದರು. ಆದರೆ ನೋಡಿ, CCTV ಕ್ಯಾಮ್ರಾನ ಮೋಸ ಮಾಡ್ಬೋದು, ಅದಕ್ಕೆ ಗುರುತು ಸಿಕ್ಕದ ಹಾಗೆ ನಾವು ಬದಲಾಯಿಸಿಕೊಳ್ಳಬಹುದು. ಗೋಡೆ ಆ ಕಡೆ, ಗೋಡೆಗೆ ಈ ಕಡೆ ಏನಿದೆ ಅಂತ ಗೊತ್ತಿಲ್ಲದೆ ಹೋಗ್ಬೋದು. ಆದರೆ ದೇವರಿಗೆ ಖಂಡಿತವಾಗಿ ಎಲ್ಲವೂ ಗೊತ್ತಾಗುತ್ತದೆ. ಆತನಿಗೆ ಇಲ್ಲಿ ಹೇಳುತ್ತದೆ, ಮರೆಯಾಗಿರುವುದು ಒಂದು ಇಲ್ಲವೇ. ಒಂದು ಹಾಡಿದೆಯಲ್ಲೋ, ಅದನ್ನು ಬಹಳ ಇಷ್ಟ. ನಿನಗೆ ಮರೆಯಾದ ಒಂದು ಇಲ್ಲವೇ, ಇಲ್ಲ ಒಂದು ಇಲ್ಲವೇ. ಹೌದು, ದೇವರಿಗೆ ಮರೆಯಾದದ್ದು ಒಂದು ಇಲ್ಲವೇ. ಯಾವುದು ಅಗೋಚರವಾಗಿರುವಂಥದ್ದು, ತಿಳಿಯದಿರುವುದೇ ಇರುವಂಥದ್ದು, ಅರ್ಥವಾಗದೇ ಇರುವಂಥದ್ದು, ಕಾಣಿಸದೇ ಇರುವಂಥದ್ದು ಒಂದೂ ಇಲ್ಲ, ಮರೆಯಾಗಿರುವ ಯಾವುದೂ ಇಲ್ಲ. ಇವತ್ತು ದೇವಜನ ಒಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತಾನೆ. CCTV ಕ್ಯಾಮರಾ ನೋಡುತ್ತದೆ, ಆದರೆ ದೇವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ಬರೀ ನೋಡಬಹುದು, ಯಾರಾದರೂ ಬೀಳುತ್ತಿದ್ದರೂ ನೋಡ್ತದೆ, ಆಕ್ಸಿಡೆಂಟ್ ಆಗ್ತಾ ಇದ್ರೂ ನೋಡುತ್ತದೆ, ಅದೇನಾದರೂ ಅಪಘಾತ ಆಯಿತು, ಬೆಂಕಿ ಬಿತ್ತು ನೋಡುತ್ತದೆ. ಅದರ ಕೆಲಸ ರೆಕಾರ್ಡ್ ಮಾಡೋದಷ್ಟೇ. ನನ್ನ ಉದ್ದೇಶ ಏನಂದರೆ, ಇವತ್ತು ಆ CCTV ಕ್ಯಾಮ್ರಾನ ನೋಡಿ, ಅಬ್ಬಾ ಏನು ನಡೀತೈತೋ ನಮ್ಮ ಮನೆಯಲ್ಲಿ ನನಗೆ ಗೊತ್ತಾಗುತ್ತೆ, ಯಾರಾದರೂ ಕಳ್ಳರು ಬರ್ತಾರೆ ನನಗೆ ಗೊತ್ತಾಗ್ತದೆ, ನನಗೆ CCTV ಕ್ಯಾಮ್ರಾ ಇದೆ, ಭಯವಿಲ್ಲ, ಯಾರು ಏನು ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಡ್ತೀವಲ್ವಾ. ಕೆಲವು ಸಾರಿ ಕಳ್ಳರು CCTV ಕ್ಯಾಮ್ರಾ ಇದೆ ಅಂತ ಭಯ ಪಡ್ತಾರಲ್ವಾ.
ಮಿತಿ ಇರುವ CCTV ಕ್ಯಾಮೆರಾಗಳಿಗೆ ಭಯಪಡುವುದು, ನಂಬುವುದು, ಅದು ಸುರಕ್ಷತೆ ಕೊಡುತ್ತದೆ ಎಂಬ ಭರವಸೆ ಇಡುವುದು ಮಾಡ್ತೇವೆ. ಆದರೆ ದೇವರ ಮೇಲೆ ಯಾಕೆ ನಾವು ಅಷ್ಟೊಂದು ಭರವಸೆ ಇಡೋದಿಲ್ಲ? ನನ್ನ ದೇವರು ನನ್ನನ್ನು ನೋಡ್ತಾ ಇದ್ದಾರೆ. ಹಾಗರಳೆ ಹೇಳಿದ ಹಾಗೆ ನನ್ನ ದೇವರು ನನ್ನನ್ನು ನೋಡ್ತಾ ಇದ್ದಾರೆ. ನೋಡುವ ದೇವರನ್ನು ನಾನೂ ನೋಡಿದ್ದೇನೆ. ಹಲ್ಲೆಲೂಯ. ನೋಡುವ ದೇವರು, ಗಾಡ್ ಒನ್ ಹೂ ಸೀಸ್ ಮೀ, ನನ್ನನ್ನು ನೋಡುವ ದೇವರನ್ನು ನಾನು ನೋಡಿದ್ದೇನೆ. ಇವತ್ತು ಸಹೋದರಿ ಸಹೋದರರೇ, ನೀವು ನಾನು ಹೇಗಿದ್ದೇವೆ? ದೇವರು ನಿಮ್ಮನ್ನು ನೋಡುತ್ತಾರೆಂದು, ಗಮನಿಸುತ್ತಾರೆಂದು, ಅರ್ಥ ಮಾಡಿಕೊಳ್ಳುತ್ತಾರೆಂದು ನಿಮಗೆ ಗೊತ್ತಿದೆಯಾ? ನಿಮ್ಮ ಕಣ್ಣಲ್ಲಿರುವ ಕಣ್ಣೀರಿಗೂ CCTV ಕ್ಯಾಮರಾ ಕಾಣಿಸ್ತೇ ಇರ್ಬೋದು. ನಿಮ್ಮ ಹೃದಯದಲ್ಲಿರುವಂಥ ವೇದನೆ, ಭಾರ, ಬಾಧೆ CCTVಗೆ ಅರ್ಥ ಆಗಲ್ಲ. ಅದು ಬರೀ ನಿಮ್ಮ ಮುಖ ನಗುವನ್ನು ನೋಡುತ್ತದೆ. ನೀವು ನಡೀತಾ ಇದ್ದೀರಿ ಅಂತ ಗೊತ್ತಾಗುತ್ತೆ, ಆದರೆ ನಿಮ್ಮಲ್ಲಿರುವ ನೋವೇನು ಅಂತ ಗೊತ್ತಾಗಲ್ಲ. ಅವರು ಒಂದು ವೇಳೆ ಅವರು ಬಹಳ ಬಿದ್ದೋದರೆ, ಏನಾದರೂ ಕಷ್ಟಪಟ್ಟು ನಡೆದರೆ ಅಲ್ಲಿಂದ ನೋಡುವಾಗ ಅವ್ರಿಗೇನು ಕಷ್ಟ ಇದೆ ಅಂತ ಗೊತ್ತಾಗುತ್ತದೆ ಹೊರತು ನಿಜವಾಗಿ ನಿಮ್ಮ ಒಳಗಡೆ ಇರುವ ವೇದನೆ, ನಿಮ್ಮ ಹೃದಯದಲ್ಲಾಗುವ ಭಯ, ನಿಮ್ಮ ಹೃದಯ ಜೀವಿತದಲ್ಲಾಗುವ ಭಾವನೆಗಳನ್ನು ಖಂಡಿತವಾಗಿ ಅದು ಯಾವುದೇ ರೀತಿ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೇವಜನವೇ, ಇವತ್ತು ದೇವರ ವಾಕ್ಯ 3 ವಿಷಯ ನಾವು ನೋಡಿದ್ವಿ. ಒಂದನೇದೇನೆಂದರೆ ದೇವರ ಕಣ್ಣುಗಳು ಎಲ್ಲ ಕಡೆಯಲ್ಲಿದೆ, ಅದಕ್ಕೆ ರಹಸ್ಯವಾದವುಗಳು ಯಾವುದೂ ಇಲ್ಲ. ಮೂರನೇದಾಗಿ ನಾವು ನೋಡುವಾಗ ಈ CCTV ಕ್ಯಾಮ್ರಾಗೆ ಬ್ಲೈಂಡ್ ಸ್ಪಾಟ್ಸ್ ಅಂತ ಇದೆ. ಅದು ಬ್ಲೈಂಡ್ ಸ್ಪಾಟ್ಸ್ ಅಂತಲೇ ಒಂದು ಪದ ಇದೆ. ಅದರ ಅರ್ಥ ಕಾಣಿಸದ ಕೆಲವು ಸ್ಥಳಗಳು, ಅದು ಗ್ರಾಸ್ಪ್ ಮಾಡೋಕ್ಕಾಗದೇ ಇರುವುದು. ನಾನು ಇವಾಗ ಹೇಳಿದ್ನಲ್ವ ಆ ರೀತಿ, ನಿನ್ನ ಹೃದಯದೊಳಗಡೆ ಏನು ನಡೀತಾ ಇದೆ, ನಿನಗೆ ಏನು ನೋವಾಗ್ತಾ ಇದೆ, ನಿನ್ನ ಭಾವನೆಗಳೇನು, ನಿನ್ನ ವಿಚಾರಗಳೇನು, ಅದಕ್ಕೆ ಗೊತ್ತಾಗಲ್ಲ. ಕೆಲವು CCTV ಕ್ಯಾಮ್ರಾದಲ್ಲಿ ವಾಯ್ಸ್ ಇರೋದಿಲ್ಲ, ಅದು ರೆಕಾರ್ಡ್ ಆಗಲ್ಲ, ಬರೀ ಚಿತ್ರ ಮಾತ್ರ ಇರ್ತದೆ. ಈಗ ಬಂದಿರುವ ಕೆಲವರು ವಾಯ್ಸು ರೆಕಾರ್ಡ್ ಮಾಡ್ತವೆ, ಆದರೆ ನನ್ನ ಪ್ರಿಯ ದೇವಜನ ಭಾವನೆಗಳನ್ನು ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ನಂಬಿಕೆ ಕೇವಲ CCTV ಕ್ಯಾಮರಾಗಳ ಥರ ಆಗೋಗಿದೆ. ನನ್ನನ್ನು ನೋಡುವ ಅಪ್ಪ ಅಮ್ಮ ಇದ್ದಾರೆ, ನನ್ನನ್ನು ಗಮನಿಸುವಂಥ ಗಂಡ ಹೆಂಡತಿ ಇದ್ದಾರೆ, ನನ್ನನ್ನು ಪ್ರೀತಿಸುವ ತಂದೆ ತಾಯಿ ಇದ್ದಾರೆ, ನನಗಿನ್ನೇನು ಬೇಕು, ನನಗೆ ಜಾಬ್ ಇದೆ, ನನಗೆ ಜೀವನ ಇದೆ, ನನಗೆ ಎಲ್ಲ ಇದೆ ಅಂತ ನಾವು ಅಂದುಕೊಳ್ಳುತ್ತೇವೆ. ಅವರು ಕೆಲವು ಸಾರಿ ನೋಡ್ತಾರೆ ಹೊರತು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿರುವಂಥವರು ಏನು ಮಾಡ್ಬೋದು, ಎಲ್ಲೋ ಮಡಿಕೇರಿ, ಮೈಸೂರು, ಮಂಗಳೂರು, ಬೀದರು, ಹುಬ್ಳಿ ಕಡೆ ಇರುವಂಥವ್ರನ್ನ ಮೊಬೈಲಲ್ಲೇ ನಮ್ಮ ಅಮ್ಮ ಚೆನ್ನಾಗಿದ್ದಾರೆ, ನಮ್ಮವ್ರು ಚೆನ್ನಾಗಿದ್ದಾರೆ, ನಮ್ಮ ಮನೆಗೆ ಯಾರೂ ಕಳ್ಳರು ಬರಲಿಲ್ಲ, ಓಕೆ ಅಂದ್ಕೊಳ್ತೀವಿ. ಬಟ್ ಆ ವ್ಯಕ್ತಿಗಳ ವೇದನೆ, ಭಾವನೆ, ಕಷ್ಟ, ಬಲಹೀನತೆ ಖಂಡಿತ ಈ CCTV ಕ್ಯಾಮ್ರಾ ನಿಮಗೆ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನನ್ನ ಪ್ರಿಯ ದೇವಜನರೇ, ದೇವರ ದೃಷ್ಟಿ ಹೇಗಿದೆ ಅಂತ ಹೇಳಿದರೆ ಬ್ಲೈಂಡ್ ಸ್ಪಾಟ್ಸ್ ಅಂದರೆ ಅದು ಕಾಣಿಸದೇ ಇರುವಂಥ ಸ್ಥಳಗಳಿದೆ, ಆದರೆ ದೇವರಿಗೆ ಎಲ್ಲ ಸ್ಥಳಗಳು ಕಾಣಿಸ್ತದೆ. ಕೀರ್ತನೆಗಳ ಗ್ರಂಥದಲ್ಲಿ ದಾವೀದ ಭಕ್ತನು 139:7-8 ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲಣ ಲೋಕಕ್ಕೆ ಹೇರಿ ಹೋದರೆ ಅಲ್ಲೇ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡನೆಂದರೆ ಅಲ್ಲಿಯೂ ನೀನಿರುವಿ ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕೆಲವು ಸ್ಥಳಗಳಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಒಂದು ದೇವರು ನಮ್ಮ ಸಂಗಡ ಇದ್ದರೆ ನಮ್ಮ ಪರಿಸ್ಥಿತಿಗಳು ಕೂಡ ಅಷ್ಟು ಕಷ್ಟಕರವಾಗಿ ಅನಿಸುವುದಿಲ್ಲ. ಹೊರಗಿನಿಂದ ನೋಡಿದಂಥ ರಾಜನಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋರು ಬಿದ್ದ ಬೆಂಕಿಯು ಖಂಡಿತವಾಗಿಯೂ ಬಹಳ ವೇದನಕರವಾಗಿದ್ದಿರಬಹುದು. ರಾಜನಿಗೆ ದಾನಿಯೇಲನನ್ನು ಹಾಕಿದ ಸಿಂಹದ ಗವಿ ಒಂದು ದೊಡ್ಡದಾಗಿ ಕಾಣಿಸಬಹುದು. ನಮಗೆ ಕೆಂಪು ಸಮುದ್ರವನ್ನು ಹಾದು ಹೋದಂಥ ಜನರಿಗೆ ಕಷ್ಟ ಅನಿಸಬಹುದು. ದೇವರು ಅವರ ಸಂಗಡ ಇರುವುದರಿಂದ ಖಂಡಿತವಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ವೇದನೆ, ಸಂಕಟ ಉಂಟಾಗಲಿಲ್ಲ. ಅಲ್ಲಿರುವಾಗ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಇವತ್ತು ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ಜೀವಿತ ಕೂಡ ಬೆಂಕಿ ಉರಿಯುವಂತೆ ನಿಮ್ಮಲ್ಲಿ ಒಂದು ಉರಿ ನಿಮ್ಮನ್ನು ಬಾಧೆ ಪಡಿಸ್ತಾ ಇರ್ತದೆ. ನೀವು ನದಿಯಲ್ಲಿ ನಡೆದು ಹೋಗುವಾಗ ಯಾವ ಕಡೆ ಈ ಕಡೆ ಆ ಕಡೆ ಒಂದು ವೇಳೆ ಏನೋ ನೀರು ನಿಂತಿರುವಂತೆ, ನೀರು
ಗೋಡೆಯ ರೂಪದಲ್ಲಿ ನಿಂತಿರುವಂತೆ ನಿಮಗೆ ಭಾಸವಾಗಿ ಭಯವಾಗ್ತಾ ಇರಬಹುದು. ಯೆರಿಕೋ ಕೋಟೆ ಮುಂದೆ ಇದೆ, ಏನು ಮಾಡೋದು, ಕೋಟೆ ಬೀಳುತ್ತೋ ಇಲ್ಲವೋ ಅಂತ ಆತಂಕ ಇದ್ದ ಇಸ್ರಾಯೇಲರಂತೆ ಮುಂದೆ ಇರುವ ನನ್ನ ಸಮಸ್ಯೆ ಪರಿಷ್ಕಾರ ಹೇಗಾಗುತ್ತೆ, ಹೇಗೆ ನನಗೆ ಶುಭವಾಗುತ್ತೆ, ಹೇಗೆ ನನಗೆ ಆಶೀರ್ವಾದವಾಗುತ್ತೆ ಎಂದು ತಿಳಿಯದೆ ನಾವೇನು ಮಾಡ್ತಾ ಇರ್ತೇವೆ, ಮುಂದಿರುವ ಯೆರಿಕೋ ಕೋಟೆಯನ್ನು, ಪಕ್ಕದಲ್ಲಿರುವಂಥ ನೀರಿನ ಗೋಡೆಗಳನ್ನು, ಸುತ್ತಲಿರುವ ಸಿಂಹಗಳನ್ನು, ನಮ್ಮ ಪರಿಸ್ಥಿತಿಗಳನ್ನು ನೋಡಿ ಅಯ್ಯೋ ಇದು ಹೇಗೆ ಸಾಧ್ಯ, ಇದು ಯಾರು ನೋಡ್ತಾ ಇದ್ದಾರೆ, ನನ್ನ ನೋವನ್ನು ಯಾರು ನೋಡ್ತಾ ಇದ್ದಾರೆ ಅಂದುಕೊಂಡಿರಬಹುದು. ಆದರೆ ಇವರೆಲ್ಲರ ಮಧ್ಯದಲ್ಲಿ ದೇವಾದಿದೇವನು ವಾಸ ಮಾಡಿದರು. ದೇವಾದಿದೇವನು ವಾಸ ಮಾಡಿದರು. ಇವತ್ತು ದೇವಜನವೇ, ದೇವರ ಕಣ್ಣುಗಳು ನೋಡಿದ ಕೃತ್ಯಗಳನ್ನು ನಮಗೆ ಬೈಬಲಲ್ಲಿ ಲಿಖಿಸಿ ನೋಡಿ, ಈ ಥರ ನೀರು ಗೋಡೆಯಂತೆ ಇತ್ತು, ಈ ಥರ ಗೋಡೆ ಯೆರಿಕೋ ಗೋಡೆಯು ಬಿದ್ದು ಹೋಯಿತು, ಈ ಥರ ಬೆಂಕಿ ಹೆಚ್ಚಿಸಲ್ಪಟ್ಟಿತು. ಆತನ ಕಣ್ಣುಗಳು ನಮಗೆ ಎಲ್ಲ ವಿವರವನ್ನು ಬರೆಸಿದೆ. ಅದೇ ಕಣ್ಣುಗಳು ಇವತ್ತು ನಿಮ್ಮನ್ನು ನನ್ನನ್ನು ನೋಡುತ್ತಿವೆ. ಯಾವ ಪರಿಸ್ಥಿತಿಗಳಲ್ಲಿ ನೀವು ಬಿದ್ದಿದ್ದೀರಾ, ಯಾವ ರೋಗದ ಸ್ಥಿತಿಯಲ್ಲಿ ನೀವು ಇದ್ದೀರಾ, ಸಾಲದ ಸ್ಥಿತಿಯಲ್ಲಿದ್ದೀರಾ, ನೋವಿನ ಸ್ಥಿತಿಯಲ್ಲಿದ್ದೀರಾ, ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದೀರಾ, CCTV ಕ್ಯಾಮ್ರಾ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗದೇ ಇರಬಹುದು. ದೇವರ ಕಣ್ಣುಗಳಿಗೆ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಸಮಸ್ಯೆ ಏನು, ನಿಮ್ಮ ಅಗತ್ಯತೆ ಏನು, ನಿಮ್ಮ ಪರಿಸ್ಥಿತಿ ಏನು ಎಲ್ಲವನ್ನು ತಿಳಿದುಕೊಂಡಿರುವ ಕರ್ತನು ಆತನಾಗಿದ್ದಾನೆ. ಆತನ ಮೇಲೆ ಭರವಸೆ ಇಡೋಣ. ಅದೇ ಹೇಳೋದು, ದಾವೀದನು ಹೇಳ್ತಾ ಇರುವಂಥ ಮಾತು, ನಿನ್ನ ಕಣ್ಣಿಗೆ ಮರೆ ಆಗುವಂತೆ ಎಲ್ಲಿಗೆ ಓಡಿ ಹೋಗಲಿ ಅಪ್ಪ. ಕೆಲವು ಸಾರಿ ನಿಮಗೆ ಗೊತ್ತಿದೆ, ನಿನಿವೆ ಪಟ್ಟಣಕ್ಕೆ ಹೋಗು ಎಂದು ಯೋನನಿಗೆ ಹೇಳುವಾಗ ಅವನೇನು ಮಾಡ್ದ, ನನ್ನನ್ನು ಯಾರು ನೋಡ್ತಾರೆ ಬಿಡು ಅಂತೇಳಿ ತಾರ್ಷೀಷಿಗೆ ಓಡೋಗಲಿಕ್ಕೆ ಪ್ರಯತ್ನಿಸಿದ. ದೇವರಿಗೆ ಗೊತ್ತಿರಲಿಲ್ವಾ? ಆವಾಗೇ ಅವನು ಹೋಗುವಾಗಲೇ ತಡಿಬೋದಾಗಿತ್ತಲ್ವಾ? ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅನಂತರ ಪರಿಸ್ಥಿತಿಗಳು ಏರುಪೇರಾದಾಗ ಗೊತ್ತಾಗುತ್ತೆ, ಇವನು ಸ್ವಾತಂತ್ರ್ಯ ಇದೆ, ನನಗೆ ಎಲ್ಲಿ ಬೇಕಾದರೂ ಹೋಗಬಹುದು ಅಂತ ಹೇಳಿ ಏನು ಮಾಡ್ತಾನೆ, ನಿನಿವೆಗೆ ಹೋಗು ಎಂದು ಹೇಳಿದ ದೇವರ ಮಾತನ್ನು ಅಲ್ಲಗಳೆದು ತಾರ್ಷೀಷಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವನೆಲ್ಲ ಲಗೇಜ್ ತಗೊಂಡು ತಾರ್ಷೀಷ್ ಅಡಿಗೆ ಹತ್ತು ಬಿಡ್ತಾನೆ. ನಿನಿವೆ ಈ ಕಡೆ ಇದ್ದರೆ ತಾರ್ಷೀಷ್ ಈ ಕಡೆ, ಅಪೋಸಿಟ್ ಡೈರೆಕ್ಷನ್. ವಿರೋಧ, ಅವಿಧೇಯತೆ. ನಾನು ಯಾಕೆ ದೇವ್ರ ಮಾತು ಕೇಳಬೇಕು, ಇಲ್ಲ ಆ ನಿನಿವೆ ಪಟ್ಟಣದವರು ನಾಶವಾದರೆ ನನಗೇನು, ದೇವರು ಯಾಕೆ ಅವರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ, ಹೋದರೆ ಹೋಗಲಿ ಬಿಡು ಅವರು ಅನ್ನುವಂಥ ರೀತಿಯಲ್ಲಿ ಈತನು ಏನು ಮಾಡ್ತಾ ಇದ್ದ ಅಂದುಕೊಂಡು ನಿನಿವೆ ಪಟ್ಟಣಕ್ಕೆ ಹೋಗೋ ಬದಲು ತಾರ್ಷೀಷಿಗೆ ಹತ್ತಿದ್ದ. ಆಮೇಲೆ ಏನಾಯಿತು ನೋಡುತ್ತೇವೆ, ತಾರ್ಷೀಷಿನ ಕಡೆಗೆ ಹೋಗುವಾಗ ಹಡಗು ಅನಾಹುತಕ್ಕೆ ಒಳಗಾಯಿತು. ದೇವಜನವೇ, ಅವಿಧೇಯತೆಯ ತೋರಿಸಿ ನಮ್ಮ ಜ್ಞಾನದ ಆಧಾರದ ಮೇಲೆ ನಮಗಿಷ್ಟಾನುಸಾರವಾಗಿ ದೇವರನ್ನು ಕೇಳದೆ, ದೇವರನ್ನು ಆಶ್ರಯಿಸದೆ ಹೋಗುವ ಪ್ರತಿ ದಾರಿಯು ಕಷ್ಟಗಳು, ಕಣ್ಣೀರುಗಳು, ವಿರೋಧಗಳು, ಸಮಸ್ಯೆಗಳು ಎದುರಾಗುತ್ತವೆ. ದೇವರು ನಾನು ಹೇಳಿಲ್ಲಲ್ಲ, ನೀನೇ ಹೋಗಿದ್ದೀಯ, ನಿನ್ನಿಷ್ಟ, ನೀನೇ ಆ ಸಂಬಂಧವನ್ನು ಆರಿಸಿಕೊಂಡಿದ್ದೀಯ, ನೀನೇ ಆ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೀಯ, ನೀನೇ ಜೀವನ ಸಂಗಾತಿಯನ್ನು ಬೇಕೆಂದು ಪಡ್ಕೊಂಡಿದ್ದೀಯ, ಆ ಜಾಬ್ ನನ್ನ ಉದ್ದೇಶ ಇಲ್ಲ ಅಂದರೂ ನನಗೆ ಪ್ರಾಮುಖ್ಯತೆ ಕೊಡು, ನಾನು ಉತ್ತಮ ಮಾರ್ಗವನ್ನು ಕೊಡುತ್ತೇನೆಂದು ದೇವರು ಹೇಳಿದರೂ ಕೂಡ ಬೇಗನೆ ಕೆಲಸ ಸಿಕ್ಕಿಲ್ಲ, ಇನ್ನೆಷ್ಟು ದಿನ ಕಾಯೋದು, ಭಾನುವಾರ ಬೇಕಾದರೂ ನಾನು ದುಡಿತೀನಿ, ನನಗೆ ಸಂಬಳ ಮುಖ್ಯ, ನನಗೆ ಜೀವನ ಮುಖ್ಯ, ದುಡ್ಡು ಮುಖ್ಯ ಅಂತ ಹೇಳಿ ಕೆಲವರು ದೇವರನ್ನ ಅಲ್ಲಗಳೆದು ವಿರೋಧವಾಗಿ ಹೋಗುವಾಗ ಅಲ್ಲಿ ಜೀವನವನ್ನೇ ಅಲುಗಾಡಿಸುವ ಬಿರುಗಾಳಿಯು, ಪ್ರವಾಹವು ಹಡಗನ್ನು ಅಂದರೆ ಮುಳುಗಿಸುವ ಸ್ಥಿತಿಗೆ, ಅಂದರೆ ಜೀವನವೇ ಮುಳುಗಿ ಹೋಗುವ ಸ್ಥಿತಿಗೆ ಬಂದಾಗ, ದೇವರೇ ನನ್ನ ತಪ್ಪಾಯ್ತಪ್ಪ, ನಾನು ತಪ್ಪು ತೀರ್ಮಾನ ಮಾಡಿಬಿಟ್ಟಿದ್ದೇನೆ, ದಯಮಾಡಿ ನನ್ನನ್ನು ಕನಿಕರಿಸಯ್ಯ, ನನಗೆ ಸಹಾಯ ಮಾಡು ದೇವರೇ ಎಂದು ನಾವು ದೇವರ ಬಳಿಯಲ್ಲಿ ಬರುತ್ತೇವೆ. ಯೋನನಿಗೆ ಅರ್ಥ ಆಯಿತು, ನಾನು ಹೋಗ್ತಾ ಇರುವಂಥ ದಾರಿ ಸರಿ ಇಲ್ಲ, ದೇವರಿಂದ ತಪ್ಪಿಸ್ಕೊಳ್ಬೋದು ಅಂತ ಅವನು ಯಾವತ್ತೂ ಅಂದುಕೊಂಡಿಲ್ಲ. ಏನೋ ಮಾನವ ಪ್ರಯತ್ನ. ಆದರೆ ಅವನು ಹೋಗುವಾಗ ಗೊತ್ತಾಯಿತು, ಎಲ್ಲರೂ ಇದೇನಿದು, ನಾವು ಇದುವರೆಗೂ ಇಂಥ ಒಂದು ಪರಿಸ್ಥಿತಿ ನೋಡಿಲ್ವಲ್ಲ ಅನ್ನುವಾಗ ಅವನು ಹೇಳ್ತಾನೆ, ಇದು ನನ್ನ ನಿಮಿತ್ತವಾಗಿಯೇ, ನನ್ನ ಎತ್ತಿ ನೀವು ನೀರಲ್ಲಿ ಹಾಕ್ಬಿಡಿ, ನನ್ನ ಎತ್ತಿ ಹಾಕ್ಬಿಡಿ, ಎಲ್ಲ ಸರಿ ಹೋಗುತ್ತೆ ಎಂದು ಇವನನ್ನು ಹೇಳಿದ. ಅವರು ಸರಿ ಅಂತ ಅವನನ್ನು ಕಟ್ಟಿ ನೀರಿನಲ್ಲಿ ಹಾಕಿಬಿಟ್ರು. ಆನಂತರ ನಾವು ನೋಡ್ತಾ ಇದ್ದೇವೆ, ಆ ರೀತಿ ಹಾಕಿಬಿಟ್ಟ ಮೇಲೆ ನಾವು ನೋಡ್ತಾ ಇದ್ದೇವೆ ಅದು ಶಾಂತವಾಯಿತು.
ಆದರೆ ದೇವರು ಅವನನ್ನು ಮರೆಯಲಿಲ್ಲ. ಕೆಲವು ಸಾರಿ ನಾವು ಎಷ್ಟೇ ಅವಿಧೇಯಾದಾದರೂ, ದೂರ ಹೋದರೂ, ದೇವರನ್ನ ಮರೆತರೂ ದೇವರು ನಮ್ಮನ್ನು ಮರೆತಿರಲ್ಲ. ನಾವು ಮರೆತಿರ್ಬೋದು, ನಾವು ಕೈ ಬಿಟ್ಟಿರ್ಬೋದು, ಆದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಆತನ ಪ್ರೀತಿ, ಆತನ ದಯೆ, ಆತನ ಕನಿಕರದಿಂದಲೇ ಇನ್ನೂ ನಾವು ಜೀವಂತವಾಗಿದ್ದೇವೆ, ಸುರಕ್ಷಿತವಾಗಿದ್ದೇವೆ, ಇಷ್ಟರ ಮಟ್ಟಿಗೆ ನಾವಿದ್ದೇವೆ ಎಂಬುದು ನಮಗೆ ಗೊತ್ತಾಗುತ್ತದೆ. ನನ್ನ ಪ್ರಿಯ ದೇವಜನರೇ, ಆದ್ದರಿಂದ ಇಲ್ಲಿ ನಾವು ನೋಡುವಂಥ ಕಾರ್ಯವೇನೆಂದರೆ, ದೇವರ ದೃಷ್ಟಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಯೋನನೇನು ಮಾಡ್ತಾನೆ, ದೇವರೇ ನಂದು ತಪ್ಪಾಯಿತು, ನನಗೆ ಗೊತ್ತು ನಿನ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ. ನೀನು ನನ್ನನ್ನು ಕರುಣಿಸುವ ದೇವರು, ನನಗೆ ಸಹಾಯ ಮಾಡುವ ದೇವರು, ಖಂಡಿತವಾಗಿ ನಿನ್ನ ಮಾರ್ಗದಂತೆ ನಾನು ನಡೆಯುತ್ತೇನೆ ಅಂತ ಒಲ್ಲದ ಮನುಷ್ಯನಿಂದ ಅವನು ಮುಂದಕ್ಕೆ ಸಾಗಿ ಹೋದನು. ಇವತ್ತು ದೇವರ ಕಣ್ಣಿಗೆ ನಾನು ಕಾಣಿಸ್ತಾ ಇಲ್ಲ. ನನ್ನ ಪರಿಸ್ಥಿತಿ, ನನ್ನ ನಿಜವಾದ ಬಿರುಗಾಳಿಯ ಸ್ಥಿತಿ, ನನ್ನ ನೋವಿನ ಸ್ಥಿತಿ, ನನ್ನ ಅನಾರೋಗ್ಯದ ಸ್ಥಿತಿ ದೇವರಿಗೆ ಅರ್ಥ ಆಗ್ತಾ ಇಲ್ಲ, ದೇವರು ಕಾಣಿಸ್ತಾ ಇಲ್ಲ, ದೇವರು ನೋಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ದೇವಜನವೇ? ನಿಜವಾಗಿಯೂ ಇಲ್ಲ. ದೇವರಿಗೆ ಅರಿಯದೇ ಇರುವುದು, ತಿಳಿಯದೇ ಇರುವುದು, ಅಗೋಚರವಾಗಿರುವುದು ಒಂದೂ ಇಲ್ಲ. ಆತನು ನಿಮ್ಮನ್ನು ನನ್ನನ್ನು ನೋಡುತ್ತಾ ಇರ್ತಾನೆ. ಯೇಸು ಸ್ವಾಮಿ ಕೂಡ ಎಲ್ಲರನ್ನ ಗಮನಿಸುತ್ತಿದ್ದ, ಎಲ್ಲರನ್ನ ನೋಡುತ್ತಿದ್ದ. ಅವರ ಹೃದಯದ ಆಲೋಚನೆಗಳನ್ನು, ಅವರ ಯೋಜನೆಗಳನ್ನು ಮೊದಲೇ ತಿಳ್ಕೊಳ್ಳುತ್ತಿದ್ದರು. ಆಂದ್ರೆಯನು ಎಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮೆಸ್ಸಿಯನು ಬರ್ತಾನೋ ಅಂತ ಕಾಯ್ತಾ ಇದ್ದನು. ಆಂದ್ರೆಯ, ನೀನು ಆ ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಯೋಚನೆ ಮಾಡ್ತಾ ಇದ್ದಲ್ಲ ಅಂದಾಗ, ಓ ಯೇಸುವೇ, ನೀನು ನಿಜವಾಗಿಯೂ ಮೆಸ್ಸಿಯನು, ನಾನು ಆ ಮರದ ಕೆಳಗಡೆ ಕೂತ್ಕೊಂಡಿರೋದು, ನನ್ನ ಹೃದಯದಲ್ಲಿ ನಾನು ಯೋಚನೆ ಮಾಡ್ತಾ ಇರೋದು ನಿನಗೆ ಹೇಗೆ ಗೊತ್ತಾಯಿತು ಸ್ವಾಮಿ ಅಂತ ಕೇಳಿದರು. ಆತ ನಾನು ಉಂಟು ಮಾಡಿದ ದೇವರಯ್ಯ, ನನಗೆ ಗೊತ್ತು. ಇವತ್ತು ಎಷ್ಟೋ ದೂರದಲ್ಲಿದ್ದೀರಾ, ಯಾವುದೋ ಹಳ್ಳಿಯಲ್ಲಿದ್ದೀರಾ, ಯಾವುದೋ ಪರಿಸ್ಥಿತಿಯಲ್ಲಿದ್ದೀರಾ, ನಿಮ್ಮ ಕುರಿತು ದೇವರಿಗೆ ಗೊತ್ತಿಲ್ಲ ಅಂದುಕೊಳ್ಳುತ್ತಿದ್ದೀರಾ. ದೇವರಿಗೆ ಎಲ್ಲವೂ ಗೊತ್ತಿದೆ ದೇವಜನವೇ, ಎಲ್ಲವೂ ಗೊತ್ತಿದೆ. ನಿಮ್ಮ ಪರಿಸ್ಥಿತಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನೀವು ನಾನು ಕರ್ತನಿಗೆ ಒಪ್ಪಿಸಿಕೊಟ್ಟು ಹೇಳಬೇಕು, ಕರ್ತ, ನೀನು ನನ್ನನ್ನು ನೋಡುವ ದೇವರು, ನನ್ನನ್ನು ಪ್ರೀತಿಸುವ ದೇವರು, ನನ್ನನ್ನು ಕನಿಕರಿಸುವ ದೇವರು ಎಂಬುದಾಗಿ ನಾವು ಯಾವಾಗಲೂ ಹೇಳುವಂಥವರಾಗಿರಬೇಕು. ಅದು ದಾವೀದನಿಗೆ ಗೊತ್ತಿತ್ತು, ಭಕ್ತರಿಗೆ ಗೊತ್ತಿತ್ತು, ಯೋನನಿಗೆ ಗೊತ್ತಿತ್ತು. ನಾನು ದೇವರಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಗೊತ್ತಿದ್ದರೂ ಕೂಡ ಅವರು ಆ ರೀತಿ ಪ್ರಯತ್ನ ಮಾಡಿದರು. ಅದರಲ್ಲಿ ನೋಡ್ತದೆ, ದೇವರೇ ನೀನು ನನ್ನನ್ನು ಯಾವಾಗಲೂ ನೋಡುತ್ತೀ. ಇನ್ನೊಂದು ವಿಷಯ ಹೇಳ್ತದೆ, CCTV ಕ್ರಿಯೆಗಳನ್ನು ನೋಡುತ್ತದೆ, ಆಲೋಚನೆಗಳನ್ನು ನೋಡಲ್ಲ. ಏನಾದರೂ ನಾವು ಬಾಯಿ ಮಿಟುಕಿಸಿದರೆ, ಬಾಯಿ ಸ್ಪರ್ಶಿಸಿದರೆ, ಕೈ ಎತ್ತಿದರೆ ಗೊತ್ತಾಗುತ್ತದೆ. ಬಾಯಿ ಎತ್ತದಿರ ಏನೋ ಮಾತಾಡುವ ಹಾಗೆ ನಾವು ಸಾಗಿಡು, ಆಯ್ತು ಇಡು, ನಿಮ್ಮ ತುಟಿಗಳನ್ನು ಅಲ್ಲಾಡಿಸಿದೆ, ನೀವೇನಾದರೂ ಮಾತಾಡ್ಬೋದು, ಅದು ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ವಾಯಿಸಿದರೆ ರೆಕಾರ್ಡ್ ಆಗ್ಬೋದು, ಬಟ್ ನಿಮ್ಮ ಅಂತರ ಆಲೋಚನೆಗಳನ್ನು, ಒಳಗಿರುವ ಕೃತ್ಯಗಳನ್ನು, ನಿಮ್ಮ ಕೋಪ, ದ್ವೇಷ, ಒಳಗಿರುವ ಅಸೂಯೆ, ಎಲ್ಲ ಕೆಟ್ಟತನ, ಎಲ್ಲ ವಿರೋಧ, ಎಲ್ಲ ಏನು ಹೇಳ್ತದೆ ವ್ಯಭಿಚಾರಿಕವಾದ, ಅನೈತಿಕವಾದ ಆಲೋಚನೆಗಳನ್ನು ಕೆಲವು ಸಾರಿ CCTV ಕ್ಯಾಮರಾ ರೆಕಾರ್ಡ್ ಮಾಡೋಕ್ಕೆ ಆಗದೇ ಇರಬಹುದು. ದೇವರ ವಾಕ್ಯ ಹೇಳುತ್ತದೆ, ಮೊದಲ ಸಮುವೇಲ 16:7 ಯೆಹೋವನು ಸಮುವೇಲನಿಗೆ, ನೀನು ಅವನ ಚಲುವಿಕೆಯನ್ನೂ ನೀಳವನ್ನೂ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವವನಾಗಿದ್ದಾನೆ ಅಂದನು. ದೇವರು ಹೇಳ್ತದಾನೆ, ನೀನು ಮೇಲ್ಗಡೆ ಅವನು ಎಷ್ಟು ಅಂದವಾಗಿದ್ದಾನೆ, ಎಷ್ಟು ಹೈಟ್ ಇದ್ದಾನೆ, ಎಷ್ಟು ದಪ್ಪ ಇದ್ದಾನೆ, ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ನೀನು ನೋಡ್ತಾ ಇದೀಯ. ಆದರೆ ನಾನು ಒಳಗೆ ಹೃದಯ ನೋಡ್ತಾ ಇದ್ದೀನಿ, ಅವನ ಆಲೋಚನೆ ಹೇಗಿದೆ, ಅವನು ನನಗೆ ಇಷ್ಟನಾಗಿದ್ದಾನ ಎಂದು ನೋಡುತ್ತಾನೆ ಎಂದು. ಕೆಲವು ಸಾರಿ ಗಂಡ, ಹೆಂಡತಿ, ಮಕ್ಕಳು, ಮನುಷ್ಯರು ಮುಂದುಗಡೆ ನಾವೇನಾಗಿ ಹೇಗೋ ಇರಬಹುದು, ಆದರೆ ಹೃದಯವನ್ನು ತಿಳಿದ ದೇವರು ಆತನಾಗಿದ್ದಾರೆ. ನಿಮ್ಮ CCTV ಕ್ಯಾಮರಾ ನಿಜವಾಗಿಯೂ ಅದನ್ನು ನೋಡಲಿಕ್ಕೆ ಆಗದೇ ಇರಬಹುದು, ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇರಬಹುದು. ದೇವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಷಯ ಏನೆಂದರೆ, ಪ್ರತಿ ಕ್ರಿಯೆಗೂ ದೇವರು ತೀರ್ಪು ಕೊಡುವಂಥವನಾಗಿದ್ದಾನೆ. CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದನ್ನು ನೀವು ಡಿಲೀಟ್ ಮಾಡ್ಬೋದು. ಹೌದು, ಅದನ್ನು ಡಿಲೀಟ್ ಮಾಡ್ಬೋದು, ಇಷ್ಟು ದಿನಗಳ ತನಕ ಅಂತಿರ್ತದೆ, ಆನಂತರ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ಬೋದು, ಇಲ್ಲ ನೀವು ಡಿಲೀಟ್ ಮಾಡ್ಬೋದು. ಆದರೆ ದೇವರ ಕೃತ್ಯಗಳನ್ನು ಡಿಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನನ್ನ ಉದಾಹರಣೆ ಅರ್ಥ ಏನಂದರೆ, ಯಾರೋ ನಿಮಗೆ ಮನುಷ್ಯರು ನಾನು ತಪ್ಪು ಮಾಡಿದ್ದೀನಿ,
ಉದಾಹರಣೆಗೆ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ ಯಾರಿಗೂ ಏನೋ ನೀವು ಮೆಸೇಜ್ ಕಳಿಸಿರ್ತೀರ, ಹೆಂಡ್ತಿಗೆ ಗೊತ್ತಿಲ್ಲದೆ, ಗಂಡನಿಗೆ ಗೊತ್ತಿಲ್ಲದೆ, ಮಕ್ಕಳಿಗೆ ಗೊತ್ತಿಲ್ಲದೆ, ಅಪ್ಪ ಅಮ್ಮಗೆ ಗೊತ್ತಿಲ್ಲದೆ, ಆಫೀಸಲ್ಲಿ ಗೊತ್ತಿಲ್ಲದೆ, ಫ್ರೆಂಡ್ಸಿಗೆ ಗೊತ್ತಿಲ್ಲದೆ, ಲವರ್ಸ್ಗೆ ಗೊತ್ತಿಲ್ಲದೆ, ಏನೋ ಯಾರಿಗೋ ಮಾಡಿಬಿಟ್ಟು ಇಲ್ಲ ನೋಡಬೇಕಾದ್ರೆ ಏನಿಲ್ಲ ನೋಡು ಅಂತ ಡಿಲೀಟ್ ಆಗಿರೋದನ್ನು ನೀವು ತೋರಿಸ್ಬೋದು. ನಾನು ಚಾಟೇ ಮಾಡಿಲ್ಲ ನೋಡು, ನಾನು ವಿಡಿಯೋನೇ ಮಾಡಿಲ್ಲ ನೋಡು, ನಾನು ಏನೋ ತಪ್ಪು ಮಾಡಿಲ್ಲ ನೋಡು ಅಂತ ನೀವು ರೆಕಾರ್ಡ್ ತೋರಿಸ್ಬೋದು, ಡಿಲೀಟ್ ಆಗಿರೋ ರೆಕಾರ್ಡ್ ತೋರಿಸ್ಬೋದು. ಆದರೆ ದೇವರ ಹತ್ರ ಡಿಲೀಟ್ ಮಾಡೋಕ್ಕೆ ಆಗಲ್ಲ. ಪ್ರತಿ ಕೃತ್ಯ, ಪ್ರತಿಯೊಂದು ಕಾರ್ಯ ದೇವರು ಲೆಕ್ಕ ಕೇಳ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 14ನೇ ವಚನ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಪ್ರತಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯಗಳು ಕುಟುಂಬಕ್ಕೆ ಗೊತ್ತಿಲ್ಲದೆ, ಆಫೀಸ್ಗೆ ಗೊತ್ತಿಲ್ಲದೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ, ಕೋರ್ಟ್ಗೆ ಗೊತ್ತಿಲ್ಲದೆ ಅನೇಕ ಕೃತ್ಯಗಳನ್ನು ಕೆಲವರು ಡಿಲೀಟ್ ಮಾಡ್ಬೋದು ಅಲ್ವಾ. ಹಣವಂತರು, ಹೆಸರುವಾಸಿಯಾದವರು, ಅವರಿಗೆ ಅವಕಾಶ ಇರುವಂಥವರು ಏನು ಮಾಡ್ಬೋದು? ಡಿಲೀಟ್ ಮಾಡ್ಬೋದು. ಏನೂ ಇಲ್ಲ ನೋಡಿ, ಪ್ರೂಫ್ ಇದೆಯಾ? ಇಲ್ಲ. ನಾನು ಕೊಲೆ ಮಾಡಿದ್ದಕ್ಕೆ ಪ್ರೂಫ್ ಇದೆಯಾ? ಕಳ್ತನ ಮಾಡಿದ್ದಕ್ಕೆ ಪ್ರೂಫ್ ಇದೆಯಾ? ನಾನು ಅವ್ರ ಹತ್ರ ಲಂಚ ತಗೊಂಡಿದ್ದೀನಿ ಪ್ರೂಫ್ ಇದೆಯಾ? ಏನೂ ಇಲ್ಲ, ಯಾಕೆಂದರೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆದರೆ ದೇವರ ಕಣ್ಣುಗಳಲ್ಲಿ ಡಿಲೀಟ್ ಮಾಡೋಕ್ಕೆ ಆಗಲ್ಲ ನೋಡಿ. CCTV ಕ್ಯಾಮ್ರಾಗೆ ಬ್ಲೈಂಡ್ ಸ್ಪಾಟ್ ಇದೆ, ಒಳಗಡೆ ಇರೋದು ಅರ್ಥ ಮಾಡಿಕೊಳ್ಳಲ್ಲ, ಗೋಡೆಗೆ ಆ ಕಡೆ ಇರೋದು ಅರ್ಥ ಮಾಡಿಕೊಳ್ಳಲ್ಲ, ಎಲ್ಲ ಕಡೆಯಲ್ಲಿರುವಂಥ ವಿಚಾರಗಳನ್ನು ಗ್ರಹಿಸಲಿಕ್ಕಾಗಲ್ಲ. ಆದರೆ ದೇವರಿಗೆ ಇದೆಲ್ಲವೂ ಸಾಧ್ಯ. CCTV ರೆಕಾರ್ಡನ್ನು ಡಿಲೀಟ್ ಮಾಡಲಿಕ್ಕೂ ಸಾಧ್ಯ. ಆದರೆ ದೇವರ ಲೆಕ್ಕದಲ್ಲಿರುವ ಕಾರ್ಯಗಳನ್ನು ನಾವು ಡಿಲೀಟ್ ಮಾಡೋಕ್ಕೆ ಆಗುವುದೇ ಇಲ್ಲ. ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಪ್ರಿಯ ಜನವೇ, ಕೆಲವು ಕಾರ್ಯಗಳನ್ನು ನಾವು ನೋಡುವಾಗ CCTV ಕ್ಯಾಮರಾ ಮುಂಚೆನೇ ಆ್ಯಕ್ಟ್ ಮಾಡಲ್ಲ, ನಡೆದಾಗ ಮಾತ್ರವೇ ಅದು ರೆಕಾರ್ಡ್ ಮಾಡುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಇನ್ನೂ ಕಾರ್ಯಗಳು ನಡೆಯೋದಕ್ಕಿಂತ ಮುಂಚೆನೇ ನನಗೆ ಗೊತ್ತಾಗುತ್ತೆ. ಒಂದು ನಿಮ್ಮ ವಿರೋಧವಾಗಿ ಅಪಘಾತ ನಡೆಯುತ್ತದೆ, ಸೈತಾನನೊಂದು ಬಲೆಯನ್ನು ಬೀಸಿದ್ದಾನೆ, ಯಾವುದೋ ಒಂದು ಕಷ್ಟವನ್ನು, ರೋಗವನ್ನು ನಿಮಗೆ ತರಬೇಕೆಂದಿದ್ದಾನೆ, ದೇವರು ತನ್ನ ದೂತರುಗಳನ್ನು ಕಳಿಸಿ ನಿಮ್ಮನ್ನು ಕಾಪಾಡುವುದು. CCTV ಕ್ಯಾಮ್ರಾ ಆದರೆ ಏನು ಮಾಡುತ್ತೆ? ನಡೆದರೆ ರೆಕಾರ್ಡ್ ಮಾಡುತ್ತೆ. ಆದರೆ ದೇವರು ನಡೆಯುವುದಕ್ಕಿಂತ ಮುಂಚೆನೇ ಆತನು ಕ್ರಿಯೆ ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯನು ಬರೆದ ಸುವಾರ್ತೆ 10:28, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಎಂದು ಹೇಳುತ್ತಾ ಇದೆ. ಯಾರಿಗೆ ಹೆದರಬೇಕು? CCTV ಕ್ಯಾಮ್ರಾಗ. ಎಷ್ಟೋ ಸಾರಿ ನಾವು ಹೆದರುವುದು CCTV ಕ್ಯಾಮ್ರಾಗೆ. ಕಳ್ಳರು, ಕೆಟ್ಟವರು, ಮನುಷ್ಯರು, ನಾವೆಲ್ಲ ಹೆದರುವುದು. ದೇವರೆಲ್ಲೋ CCTV ಕ್ಯಾಮ್ರಾ ಅಂದರೆ ಮನುಷ್ಯರೆಲ್ಲೋ CCTV ಕ್ಯಾಮ್ರಾ ಇಟ್ಟಿದ್ದಾರೆ ಅಂದರೆ ಅದರ ಮುಂದೆ ತುಂಬ ನಟನೆ ಮಾಡ್ತಾರೆ, ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡ್ತಾರೆ. ಆದರೆ ದೇವರ ಮುಂದೆ ನಟನೆ ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡೋಕ್ಕಾಗಲ್ಲ, ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ, ಅದನ್ನು ದೂರ ಮಾಡೋಕ್ಕಾಗಲ್ಲ. ಬ್ಲೈಂಡ್ ಸ್ಪಾಟ್ಸ್ ಇಲ್ಲ, ಇದ್ಯಾವುದೂ ಇಲ್ಲ. ಅಷ್ಟರ ಮಟ್ಟಿಗೆ ದೇವರ ಕಾರ್ಯ ಇದೆ. ಇನ್ನೊಂದು ಮುಖ್ಯವಾದಂಥ ಕೊನೆಯ ಕಾರ್ಯ, CCTV ಕ್ಯಾಮ್ರಾ ನೀನು ಮಾಡಿದ ತಪ್ಪನ್ನು ಹಿಡಿದುಕೊಟ್ಟು ನಿನ್ನನ್ನು ಪನಿಷ್ ಮಾಡ್ತದೆ. ನಿನಗೆ ಏನು ಮಾಡ್ತದೆ? ಶಿಕ್ಷೆಯನ್ನು ಕೊಡುತ್ತದೆ, ನಿನಗೆ ಬೇಕಾಗಿರೋ ಪನಿಷ್ಮೆಂಟ್ ಕೊಡುತ್ತದೆ. ಆದರೆ ದೇವರ ಕಣ್ಣುಗಳು ನಿನಗೆ ಪನಿಷ್ಮೆಂಟ್ ಅಲ್ಲ, ಫರ್ಗಿವ್ನೆಸ್ ಕೊಡ್ತದೆ. ನಿಮ್ಮನ್ನು ಶಿಕ್ಷಿಸುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಕ್ಷಮಿಸ್ತದೆ. ಹಲ್ಲೆಲೂಯಾ. ಹೌದು, ಅದು ರೆಕಾರ್ಡ್ ಮಾಡಿ ನಿಮಗೆ ಶಿಕ್ಷೆ ಕೊಡಿಸ್ತದೆ. ಆದರೆ ದೇವರು ಏನು ಮಾಡ್ತಾರೆ ಅಂದರೆ ನಿನಗೆ ಕ್ಷಮೆಯನ್ನು ಕೊಡುವಂಥ ದೇವರಾಗಿದ್ದಾರೆ. 1 ಯೋಹಾನ 1:9 ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆತನು ನಮ್ಮನ್ನು ಶುದ್ಧಿ ಮಾಡ್ತಾನೆ, ಎಲ್ಲ ವಿಧವಾಗಿ ನಮ್ಮನ್ನು ತೊಳೆದು ಬಿಡ್ತಾನೆ, ಅದನ್ನು ಡಿಲೀಟ್ ಮಾಡಿಬಿಡ್ತಾನೆ. ಕೆಲವು ಕಾರ್ಯಗಳು ಕ್ಷಮಾಪಣೆ ಕೇಳುವಾಗ ಡಿಲೀಟ್ ಮಾಡ್ತಾರೆ. ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ದೇವರು ಡಿಲೀಟ್ ಮಾಡಬೇಕಾ? ಪಾಪ ಹರಿಕೆ ಮಾಡಿಕೊಳ್ಬೇಕು, ದೇವರ ಹತ್ರ ಕೇಳಬೇಕು, ದೇವರೇ ನಂದು ತಪ್ಪಾಯಿತು ದೇವರೇ. ನನ್ನ ಪ್ರಿಯ ದೇವಜನ, ಆದ್ದರಿಂದ ಇವತ್ತು ವಾಕ್ಯ ಹೇಳ್ತಾ ಇದೆ, CCTV ನಿಮ್ಮ ಮುಖವನ್ನು ನೋಡುತ್ತದೆ,
ಆದರೆ ದೇವರ ಕಣ್ಣು ನಿಮ್ಮ ಹೃದಯವನ್ನು ನೋಡುತ್ತದೆ. CCTV ಕ್ಯಾಮರಾ ನಿಮ್ಮ ಅಪರಾಧವನ್ನು ದಾಖಲೆ ಮಾಡುತ್ತದೆ, ಆದರೆ ದೇವರು ನಿಮ್ಮ ಜೀವನವನ್ನು ಪರಿಶೀಲಿಸಿ ಬದಲಾಯಿಸುತ್ತಾನೆ. CCTV ಕ್ಯಾಮರಾದಿಂದ ತಪ್ಪಿಸಿಕೊಳ್ಬೋದು, ಆದರೆ ದೇವರ ದೃಷ್ಟಿಯಿಂದ ಎಂದಿಗೂ ತಪ್ಪಿಸಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯನ? ಇವತ್ತು ನಾವು ಜನರು ನೋಡುತ್ತಿರುವಂತೆ ನಾವು ಜೀವಿಸ್ತಾ ಇದ್ದೀವಾ, ಇಲ್ಲ ದೇವರು ನೋಡ್ತಾ ಇದ್ದಾರೆ ಅಂತ ಬದುಕ್ತಾ ಇದ್ದೀವಾ? ಯಾವುದು ಮಾಡ್ತಾ ಇದ್ದೀವಿ? ಇವತ್ತು ದೇವರಲ್ಲಿ ಕೇಳೋಣ. ದೇವರೇ, CCTV ಕ್ಯಾಮರಾಗಿಂತಲೂ ನಿನ್ನ ಕಣ್ಣು ಶಾರ್ಪು, ಫಾರ್ ಎಲ್ಲಿ ಬೇಕಾ, ಎಷ್ಟು ದೂರ ಆಗಬೇಕಾದರೂ, ಎಷ್ಟು ಅಗಲ ಆಗಬೇಕಾದ್ರೂ, ಎಷ್ಟು ಆಳವಾಗಬೇಕಾದರೂ, ಯಾವ ರೀತಿಯಾಗಿ ಬೇಕಾದರೂ ನಿನ್ನ CCTV ಕ್ಯಾಮರಾಗಳು ಕೆಲಸ ಮಾಡ್ಬೋದು. ನಿನ್ನ ಕಣ್ಣುಗಳು, ಆತನ ಕಣ್ಣುಗಳು CCTV ಕ್ಯಾಮ್ರಾಗೆ ಏಜ್ ಆಗೋಗ್ಬೋದು. ಒಂದು ವೇಳೆ CCTV ಕ್ಯಾಮ್ರಾಗೆ ಇಷ್ಟೇ ಕೆಪ್ಯಾಸಿಟಿ, ಇಷ್ಟೇ ಕ್ಲಾರಿಟಿ, ಇಷ್ಟೇ ಇದು ಅಂತ ಇರುತ್ತದೆ. ದೇವರ ದೃಷ್ಟಿ ಪ್ರತಿ ಮೈಕ್ರೋ, ನಿನ್ನ ಕಣ್ಣು ರೆಪ್ಪೆಗಳ ಕೂದಲು ಕೂಡ, ನಿನ್ನ ಹುಬ್ಬುಗಳ ಕೂದಲುಗಳು ಕೂಡ, ನಿನ್ನ ಮುಖದ ಮೇಲಿರುವಂಥ ಸಣ್ಣ ಸಣ್ಣ ಒಂದು ಡ್ರಾಪ್ ಕೂಡ, ಏನು ಹೇಳ್ತಾರೆ ಅಮೀಬಾ, ಅದೇನು ಹೇಳ್ತಾರಲ್ವ, ಆ ಥರ ಇರುವಂಥವು ಕೂಡ ಸಣ್ಣ ಸಣ್ಣದು ಆತನ ಕಣ್ಣಿಗೆ ಅಗೋಚರವಾಗಿರ್ತದೆ. ನಿನ್ನ ಹೃದಯದ ಭಾರ, ನಿನ್ನ ಕುಟುಂಬದ ನೋವು, ನಿನ್ನ ಕಣ್ಣೀರು, ನಿನ್ನ ಎಲ್ಲ ಕಾರ್ಯಗಳನ್ನು ಆತನು ನೋಡ್ತಾನೆ. ಎಷ್ಟು ಚೆಂದ ಆಗಿದೆಯಲ್ಲ, ಎಷ್ಟು ಸುಂದರವಾಗಿ ದೇವರ ವಾಕ್ಯ ನಮಗೆ ವಿವರಿಸ್ತದೆ. ಇದು ಮೊದಲೇ ದೇವರ ಕಣ್ಣುಗಳು ಯಾವಾಗಲೂ ಹೇಳಿರೋ ವಾಕ್ಯಗಳು. ಈಗ ಇದನ್ನು ವಾಕ್ಯವನ್ನು ನೋಡಿ ಇದೆಲ್ಲ ಕಂಡುಹಿಡಿತಾರೆ. ನೋಡ್ಬೋದು ದೇವರ ವಾಕ್ಯದಿಂದ ಇನ್ಸ್ಪಿರೇಷನ್ ಇವೆಲ್ಲ. ಖಂಡಿತವಾಗಿಯೂ ದೇವರ ಆತ್ಮನು ತಾನೇ ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಾವು CCTV ಕ್ಯಾಮರಾಗಳಿಗಿಂತಲೂ ದೇವರಿಗೆ ನಾವು ಭಯಪಡೋಣ. ಹೇಗೆ ಯೋನನು ಯಾವ ರೀತಿಯಾಗಿ ಆ ದೇವರಿಗೆ ಬಚ್ಚಿಟ್ಕೊಳ್ಬೇಕಂತ ಹೋದ, ಆದರೆ ಸಾಧ್ಯವಾಗಲಿಲ್ಲ. ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಪ್ರೀತಿಸ್ತಾರೆ, ನಮ್ಮ ಸಕಲ ಪಾಪಗಳನ್ನು ಪರಿಹರಿಸ್ತಾರೆ. ಮತ್ತು ಯಾರಾದರೂ ತಪ್ಪಿದಸ್ಥರಾಗಿ ಹೆಂಡತಿಗೆ, ಗಂಡನಿಗೆ, ತಂದೆ ತಾಯಿ, ಮಕ್ಕಳಿಗೆ ಗೊತ್ತಾಗದಂತೆ ಡಿಲೀಟ್ ಮಾಡೋದು, ಗೊತ್ತಾಗದಾಗಿ ಬಚ್ಚಿಟ್ಕೊಳ್ಳೋದು, ದೂರ ಮಾಡೋದು, ಯಾರೂ ನೋಡ್ತಾ ಇಲ್ಲ ಅಂದುಕೊಳ್ಳೋದು, ಯಾರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ಯಾರಿಗೂ ಬೇಡ. ದೇವರಿಗೆ ಅರ್ಥ ಆಗ್ತದೆ. ಪ್ರಾರ್ಥಿಸೋಣ. ಅಪ್ಪ, ಎಷ್ಟೋ ಕುಟುಂಬಗಳು, ಎಷ್ಟೋ ಜೀವಿತಗಳು ಯಾರೂ ನನ್ನನ್ನು ನೋಡ್ತಾ ಇಲ್ಲ, ಯಾರೂ ಗಮನಿಸ್ತಾ ಇಲ್ಲ ಅಂತ ಅನ್ಯಾಯ, ಅಕ್ರಮ, ಅನೀತಿ, ಕೆಟ್ಟತನ, ಅನೈತಿಕತೆ ಎಲ್ಲವನ್ನ ಮಾಡ್ತಾ ಇರ್ತಾರೆ. ದೇವರೇ, ಇವತ್ತು CCTV ಕ್ಯಾಮರಾ ಇದ್ದಾಗ ಎಷ್ಟೊಂದು ಜಾಗೃತಿಯಾಗಿ ನಟನೆ ಮಾಡಿ ಹುಷಾರಾಗಿ ಕರ್ತನೆ ತಪ್ಪು ಮಾಡದೆ ಎಚ್ಚರವಾಗಿರಲಿಕ್ಕೆ ಪ್ರಯತ್ನಿಸ್ತಾರಪ್ಪ. ಆದರೆ ನೀನು ಅವು ಇಲ್ಲದೇ ಇರುವಂಥ ಸ್ಥಳಗಳಲ್ಲಿ ಕೂಡ, ಬೆಟ್ಟ, ಕಣಿವೆ, ಗುಡ್ಡಗಳು, ಕೋಟೆಗಳು, ಸಮುದ್ರದ ಅಡಿಗಳು, ಆಕಾಶದಲ್ಲಿ ಗ್ರಹಗಳು, ಎಲ್ಲಿ ಹೋದರೂ ಕೂಡ ನಿನ್ನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲಪ್ಪ. ಈ ರೀತಿ ಇರುವಾಗ ದೇವರೇ, ನಾವು ನಿಮಗೆ ಇನ್ನಿಷ್ಟರ ಮಟ್ಟಿಗೆ ನಾವು ಹುಷಾರಾಗಿ, ವಿಧೇಯರಾಗಿ, ನೀನು ನೋಡ್ತಾ ಇದೆಯಾ ಅಂತ ತಿಳಿದು ಧೈರ್ಯವಾಗಿ, ನಂಬಿಕೆ, ನಿರೀಕ್ಷೆಯಿಂದ, ಸಂತೋಷದಿಂದ, ಸಮಾಧಾನದಿಂದ ಇರಬೇಕಪ್ಪ. ನೀನು ನೋಡುವ ದೇವರಾಗಿರುವುದರಿಂದ ನಾವು ಎಂದಿಗೂ ಕೂಡ ದೇವರೇ ಭಯಪಡಬಾರದು. ಯೇಸುವಿನ ನಾಮದಲ್ಲಿ ಇವತ್ತು ಈ ಸಂದೇಶವನ್ನು ಕೇಳಿದ ಪ್ರತಿ ದೇವ ಜನರು ಆಶೀರ್ವದಿಸಲ್ಪಡಲಿ ಕರ್ತನೆ. ನಿಜವಾಗಿಯೂ ನೀನು ನೋಡುವ ದೇವರು. ಕರ್ತನೆ, ನಿನಗೆ ಸ್ತೋತ್ರ, ವಂದನೆಯಪ್ಪ. ಪ್ರತಿಯೊಬ್ಬರ ಪರಿಸ್ಥಿತಿ ನೀನು ನೋಡ್ತಾ ಇದ್ದೀರ. ಮುಪ್ಪಿನಲ್ಲಿರುವವರು, ರೋಗದಲ್ಲಿರುವವರು, ಅಜ್ಞಾನದಲ್ಲಿರುವಂಥವರು, ಅವಿವೇಕತನದಲ್ಲಿರುವವರು, ಕುಟುಂಬದಲ್ಲಿ ನೊಂದುಕೊಂಡು ಗಲಿಬಿಲಿಗಳಲ್ಲಿರುವಂಥವರು, ಏಟು ತಿಂದು ನೋವು ಪಡುತ್ತಾ, ಹೃದಯದಲ್ಲಿ ವೇದನೆ ಪಡುತ್ತಾ ಕೂಗಿಕೊಳ್ಳುತ್ತಿರುವವರು, ನನ್ನ ಕುಟುಂಬದ ಪರಿಸ್ಥಿತಿ ಹೀಗಿದೆಯೇ, ಯಾವಾಗ ಬದಲಾವಣೆ ಬರುತ್ತೆ, ಯಾರು ನನ್ನ ಮಕ್ಕಳನ್ನು ಮಾರ್ಪಡಿಸ್ತಾರೆ, ಯಾವಾಗ ನನ್ನ ಜೀವಿತ ಒದಗಿಸುತ್ತದೆ, ಯಾವಾಗ ನನಗೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ನನ್ನ ಜೀವಿತದಲ್ಲಿ ಒಳ್ಳೆಯ ಕಾಲ ಯಾವಾಗ ಬರುತ್ತೆ ಅಂತ ನನ್ನ ನೋಡೋರು ಯಾರಿದ್ದಾರೆ, ನನ್ನ ಗಮನಿಸೋರು ಯಾರಿದ್ದಾರೆ ಅಂತ ಬಾಧೆ ಪಡುವ ಪ್ರತಿಯೊಬ್ಬರನ್ನು ನೀನು ನೋಡುವ ದೇವರಪ್ಪ. ಕರ್ತನೇ, ಆಗರಳನ್ನು ಮರುಭೂಮಿಯಲ್ಲಿಯೂ ನೋಡಿದ ದೇವರು, ಬೆಂಕಿಯಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನ ನೋಡಿದ ದೇವರು, ಸಿಂಹಗಳ ಮಧ್ಯದಲ್ಲಿ ದಾನಿಯೇಲನನ್ನು ನೋಡಿದ ದೇವರು, ಸಮುದ್ರದ ಮಧ್ಯದಲ್ಲಿ ಇಸ್ರಾಯೇಲರನ್ನು ನೋಡಿದ ದೇವರು ನೀನು, ಸೆರೆಮನೆಗಳಲ್ಲಿ ನಿಮ್ಮ ಭಕ್ತರ ವಿಶ್ವಾಸಿಗಳು ಅಪೊಸ್ತಲರನ್ನು ನೋಡಿದ ದೇವರು ನೀನು. ದೇವರೇ, ಎಲ್ಲರನ್ನ, ಅಂದ್ರೇನನ್ನು ಆ ಮರದ ಕೆಳಗೆ ಇದ್ದದನ್ನು ನೋಡಿದ ದೇವರು, ಜಕ್ಕಾಯನನ್ನು ಆ ಮರದ ಮೇಲೆ ದೇವರು ಬಚ್ಚಿಟ್ಟುಕೊಂಡಿದ್ದ ನೋಡಿದ ದೇವರು ನೀನು. ನಿನಗೆ ಮರೆಯಾದದ್ದು ಒಂದೇ ಇಲ್ಲವೇ? ನಿನಗೆ ಮರೆಯಾದದ್ದು ಒಂದೂ ಇಲ್ಲವೇ? ಸ್ತೋತ್ರಪ್ಪ. ಒಂದೂ ಇಲ್ಲ, ಎಲ್ಲ ಗೋಚರವಾಗಿದೆ ಅಪ್ಪ. ಹಾಗಾದರೆ ನಿನ್ನ ಕಣ್ಣಿಗೆ ಕಾಣುವ ಇವರ ದುಃಖವನ್ನು, ರೋಗವನ್ನು, ಸಾಲವನ್ನು, ಸಮಸ್ಯೆಯನ್ನು, ಕಷ್ಟವನ್ನು, ಕಣ್ಣೀರನ್ನು, ದುಃಖವನ್ನು ಪರಾಮರ್ಶಿಸು ದೇವರೇ. ಕಣ್ಣೀರು ಒರೆಸು, ಇವರಿಗೆ ಊರುಗೋಲಾಗಿರು, ಆಯಸ್ಸನ್ನು ಹೆಚ್ಚಿಸಿಕೊಡು, ಜ್ಞಾನವನ್ನು ಹೆಚ್ಚಿಸಿಕೊಡು.
ಅಪಾರ್ಥಗಳನ್ನು ತೆಗೆದುಬಿಡು, ಜೀವಿತಗಳನ್ನು ಸುಧಾರಿಸಿಕೊಡು, ಅನುಗ್ರಹಗಳನ್ನು ಸೇರಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಒಳ್ಳೆಯವನಾದ ಕರ್ತನೇ, ನಿನಗೆ ಸ್ತೋತ್ರ. ಮೊರೆಯನ್ನು ಆಲಿಸಿದ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ನಮ್ಮ ಮೇಲೆ ಇಟ್ಟಿರುವ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಅಪ್ಪ, ನೋಡುವ ದೇವರೇ ಸ್ತೋತ್ರ, ಜಯ ಕೊಡುವ ದೇವರೇ ಸ್ತೋತ್ರ, ಬಿಡುಗಡೆ ಮಾಡುವ ದೇವರೇ ನಿನಗೆ ಸ್ತೋತ್ರ. ನಿಮಗೆ ವಂದನೆ 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 ಅಪ್ಪ. ಪ್ರತಿಯೊಬ್ಬರ ಬಲಹೀನತೆ ಅಗತ್ಯಗಳನ್ನು ನೋಡಿ ಪೂರೈಸಿ ನೀನೇ ಮಹಿಮೆ ಹೊಂದಪ್ಪ. ಈ ದಿನ ಈ ವಾಕ್ಯವನ್ನು ಇದುವರೆಗೂ ಕೇಳಿದ ಭಕ್ತರಿಗಾಗಿ ಸ್ತೋತ್ರ. ಅವರೆಲ್ಲ ಅಗತ್ಯಗಳನ್ನು ಪೂರೈಸಿ ನೀನೇ ಮಹಿಮೆ ಹೊಂದಬೇಕೆಂದು ನಮ್ಮನ್ನು ನೋಡುವ ದೇವರು, ಸದಾಕಾಲ ಜೀವಿಸುವಾತನು, ಒದಗಿಸುವಾತನು, ಪರಾಮರ್ಶಿಸಿ ನಡೆಸುವಾತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೋಡುವಾತನಾಗಿರುವ ಪರಿಶುದ್ಧನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.